ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆ, ಅದು ಶುಕ್ರವಾರದ ದಿನ ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಹುಣ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಇದನ್ನ ದೇವಲೋಕದಲ್ಲಿ ದೇವ ದೀಪಾವಳಿ ಎಂದು ಆಚರಣೆಯನ್ನ ಮಾಡ್ತಾರೆ. ಇದಕ್ಕೊಂದು ವಿಶೇಷ ಹಿನ್ನೆಲೆ ಇದೆ. ಇದಕ್ಕೆ ವಿಶೇಷವಾಗಿ ತ್ರಿಪುರಿ ಹುಣ್ಣಿಮೆ ಅಂತ ಹೇಳಿ ಕರೆಯುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದರ ಹಿನ್ನೆಲೆ ಇದೆ. ಯಾಕೆ ಅಂತ ಅಂದ್ರೆ ಇದರ ಹಿನ್ನೆಲೆಯನ್ನ ಹೇಳೋದಕ್ಕಿಂತ ಮುಂಚೆ ನಾಳೆ ಪ್ರತಿಯೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ ಆ ಸಮಯದಲ್ಲಿ ಬಾಗಿಲನ್ನ ಗುಡಿಸಿ ರಂಗೋಲಿಯನ್ನ ಹಾಕಿ ದೀಪಾವಳಿಯ ದಿವಸ ಹೇಗೆ ಸಾಲು ಸಾಲು ದೀಪಗಳನ್ನ ಹಚ್ತೀವೋ ಆ ರೀತಿ ಮನೆಗಳಲ್ಲಿ ಸಾಲು ಸಾಲು ದೀಪಗಳನ್ನ ಹಚ್ಚಬೇಕು. ಬೇಗ ಎದ್ದು ಶಿವನ ಪೂಜೆಯನ್ನ ಮಾಡಬೇಕು. ನಾಳೆ ದಿನ ಬೇಗ ಎದ್ದು ಮನೆಯಲ್ಲಿ ಶಿವನ ಪೂಜೆಯನ್ನ ಮಾಡಿ ಮನೆಯಲ್ಲಿ ಕಾರ್ತಿಕವನ್ನ ಹಚ್ಚಿದ್ರೆ ಅತ್ಯಂತ ಶುಭಪ್ರದವಾದದ್ದು ಅಂತ ಹೇಳಿ ಪುರಾಣದಲ್ಲಿ ಉಲ್ಲೇಖವಾದ ಹಾಗೆ ನಾಳೆ ದಿನ ವಿಶೇಷವಾಗಿ ದೇವತೆಗಳೆಲ್ಲರೂ ಶಿವನಿಗೆ ಆರತಿಯನ್ನ ಮಾಡ್ತಾರಂತೆ. ಅದಕ್ಕೂ ಒಂದು ಕಾರಣವಿದೆ, ಕತೆ ಇದೆ, ಹೇಳ್ತೀನಿ ಕೇಳಿರಿ. ಶಿವಪುತ್ರನಾದಂತ ಸ್ಕಂದ ಜಗತ್ ಕಲ್ಯಾಣಕ್ಕಾಗಿ ತಾರಕಾಸುರನನ್ನ ಸಂಹಾರ ಮಾಡ್ತಾನೆ. ತಾರಕಾಸುರನ ಸಂಹಾರ ಆದ ನಂತರ ಆತನ ಪುತ್ರರಿಗೆ ಬಹಳ ಸಿಟ್ಟು ಬಂದು ಬಿಡುತ್ತೆ. ತಾರಕಾಸುರನ ಪುತ್ರರಾದಂತ ತಾರಕಾಕ್ಷ, ವಿದ್ಯುನ್ಮಾನಿ, ಕಮಲಾಕ್ಷರು ಅತ್ಯಂತ ಕೋಪಗೊಳ್ತಾರೆ. ಹೇಗಾದ್ರೂ ಮಾಡಿ ನಾವು ದೇವತೆಗಳಲ್ಲಿ ಸೇಡನ್ನ ತೀರಿಸ್ಕೊಳ್ಬೇಕು, ಯಾವ ರೂಪದಲ್ಲಿ ಹೇಗೆ ನಾವು ಸೇಡನ್ನ ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ತಾರಕಾಕ್ಷ ಹೇಳ್ತಾನೆ, ನಾವು ಅತ್ಯಂತ ಕಠಿಣವಾದಂತ ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ಒಲಿಸ್ಕೊಂಡ್ಬಿಡೋಣ. ಅವನಿಂದ ನಮಗೆ ಬೇಕಾದಂತ ವರವನ್ನ ಪಡೆದು ಈ ಎಲ್ಲಾ ದೇವತೆಗಳನ್ನ ಸದೆ ಬಡಿಬೇಕು ಅಂತ ಹೇಳಿ ಆ ಇಬ್ಬರು ತಮ್ಮಂದಿರಿಗೂ ಕೂಡ ಆ ಮಾತನ್ನ ಹೇಳ್ತಾನೆ. ತಾರಕಾಕ್ಷುರನ 3 ಮಕ್ಕಳುಗಳು ಸೇರಿ ಮೇರು ಪರ್ವತದ ಒಂದು ಸ್ಕಂದರುಗಳಲ್ಲಿ ಬ್ರಹ್ಮದೇವರನ್ನ ಕುರಿತು ತಪಶ್ಚರ್ಯವನ್ನ ಮಾಡ್ಲಿಕ್ಕೆ ತೊಡಗುತ್ತಾರೆ. ಅತ್ಯಂತ ಕಠಿಣವಾದಂತ ತಪಸ್ಸನ್ನ ಮೆಚ್ಚಿದ ಬ್ರಹ್ಮದೇವರು ಅವರಿಗೆ ಪ್ರತ್ಯಕ್ಷರಾಗಿ ಏನು ಬೇಕು ವರ ಬೇಡ್ಕೊಳ್ರಿ ಅಂತ ಹೇಳ್ತಾನೆ. ಆಗ ಆ ಮೂವರು ನಾವು ಅಜೇಯರಾಗ್ಬೇಕು, ಅಮರರಾಗ್ಬೇಕು ಅಂದ್ರೆ ಸಾವು ನಮ್ಮ ಬಳಿಗೆ ಬರಬಾರದು, ರೋಗ ಮೃತ್ಯುಗಳಿಂದ ನಾವು ಮುಕ್ತರಾಗ್ಬೇಕು, ಹೆಣ್ಣು ಗಂಡು ಯಾರಿಂದನೂ ನಮ್ಗೆ ಮೃತ್ಯು ಬರಬಾರದು, ಅದಕ್ಕಾಗಿ ನಾವು ನಮ್ಮ ಬಳಿ ಮೃತ್ಯುವೇ ಸುಳಿಯಬಾರದು, ನಾವು ಅಮರರಾಗ್ಬೇಕು ಅಂತ ಆ ಮೂವರು ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ತ್ರಿಪುರಾಸುರರೇ, ಅಮರತ್ವವು ಬ್ರಹ್ಮದೇವರಿಗೆ ಹೊರತು ಬೇರೆ ಯಾರಿಗೂ ದೊರಕುವುದಿಲ್ಲ. ಯಾಕಂದ್ರೆ ಭೂಮಿಯಲ್ಲಿ ಜನಿಸಿದಂತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಹುಟ್ಟು ಸಾವು ಪಡೆಯಲೇಬೇಕು. ಯಾಕಂದರೆ ಅಜರ ಅಮರ ಆಗಲು ಸಾಧ್ಯವೇ ಇಲ್ಲ, ಅದನ್ನ ಬಿಟ್ಟು ನೀವು ಬೇರೆ ವರವನ್ನ ಬೇಡಿಕೊಳ್ಳಿ. ಆಗ ಆ 3 ಮಂದಿ ಕೇಳ್ಕೊಳ್ತಾರೆ, ಶತ್ರುಗಳಿಂದ ಸುರಕ್ಷಿತವಾಗಿರುವಂತೆ ಮೂವರಿಗೂ 3 ಬೇರೆ ಬೇರೆ ನಗರವನ್ನ ನೀವು ಸೃಷ್ಟಿ ಮಾಡಿ ಕೊಡಬೇಕು ಅಂತ ಹೇಳಿ. ತಾರಕಾಕ್ಷುರ ಕೇಳ್ಕೊಳ್ತಾನೆ, ನನಗೆ ಸುವರ್ಣಮಯವಾದ ನಗರವನ್ನ ಸೃಷ್ಟಿಸ್ಕೊಡ್ಬೇಕು ಅಂತ ಹೇಳಿ. ನಂತರ ಕಮಲಾಕ್ಷ ಕೇಳ್ತಾನೆ, ನಂಗೆ ರೌದ್ರಮಯವಾದ ನಗರವನ್ನ ಸೃಷ್ಟಿಸ್ಕೊಡ್ಬೇಕು ಅಂತ ಬೇಡಿಕೊಳ್ತಾನೆ. ವಿದ್ಯುನ್ಮಾನಿ ವಜ್ರಕ್ಕೆ ಸಮನಾಗಿರುವಂತ ವಜ್ರದಂತ ಒಳಪುಳ್ಳವಂತ ನಗರವನ್ನ ನನಗೆ ನಿರ್ಮಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಇವು ಹೇಗಿರ್ಬೇಕು ಅಂತ ಅಂದರೆ ಒಂದರ ಮೇಲೆ ಒಂದಿರ್ಬೇಕು, ಇವು ಯಾರಿಗೂ ಕೂಡ ಗೋಚರವಾಗಬಾರದು. 1000 ವರ್ಷಗಳು ಆದ ಬಳಿಕ ಈ 3 ನಗರಗಳು ಏಕತ್ರವಾಗಬೇಕು. ಆಗ ಯಾರು ನಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕೇವಲ ಶಿವ ನಮ್ಮನ್ನ ಒಂದೇ ಬಾಣದಿಂದ 3 ನಗರವನ್ನ ಭಸ್ಮ ಮಾಡಬೇಕು. ಆಗ ಮಾತ್ರ ನಮಗೆ ಸಾವು ಬರಬೇಕು. ಯಾಕಂದ್ರೆ ಅವರು ಶಿವನ ಭಕ್ತರಾಗಿರ್ತಾರೆ. ಅದಕ್ಕಾಗಿ ಯಾರಿಂದನೂ ಕೂಡ ನಾವು ಸಾವನ್ನು ಪಡೆದುಕೊಳ್ಳಬಾರದು, ಕೇವಲ ಶಿವನಿಂದ ಮಾತ್ರ. ಶಿವನು ರಥಾರೂಢನಾಗಿ ಬಂದು ಕೇವಲ ಒಂದೇ ಒಂದು ಬಾಣದಿಂದ ಮಾತ್ರ ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ವರವನ್ನ ಪಡೆದುಕೊಳ್ತಾರೆ. ನಂತರ ಬ್ರಹ್ಮದೇವರು ಮಯನನ್ನ ಕರೆದು ಈ 3 ನಗರವನ್ನ, ಈ ಸುಂದರವಾದ 3 ನಗರವನ್ನ ಯಾರ ಕಣ್ಣಿಗೂ ಕಾಣದ ಹಾಗೆ ನೀನು ನಿರ್ಮಾಣ ಮಾಡಿ ಕೊಡಬೇಕು ಅಂತ ಹೇಳಿ ಆತನಿಗೆ ಆ ಕೆಲಸವನ್ನ ವಹಿಸ್ತಾರೆ. ನಂತರ ತಮ್ಮ ಸತ್ಯಲೋಕಕ್ಕೆ ಪ್ರಯಾಣವನ್ನ ಮಾಡ್ತಾರೆ. ಆಗ ಮಯ ಆ ಸುಂದರವಾದ ನಗರವನ್ನ ನಿರ್ಮಾಣ ಮಾಡ್ತಾನೆ. ಎಷ್ಟೊಂದು ಸುಂದರವಾದ ನಗರ, ಇದುವರೆಗೂ ಯಾರು ಕೂಡ ಅಂತ ಸುಂದರವಾದ ನಗರವನ್ನ ನಿರ್ಮಾಣ ಮಾಡಿರುವುದಿಲ್ಲ. ಆಗ ತಾರಕರ ಮಕ್ಕಳು ತಮ್ಮ ತಮ್ಮ ನಗರಗಳಲ್ಲಿ ಸುಖವಾಗಿ ವಾಸವನ್ನ ಮಾಡಿಕೊಂಡು ಅಷ್ಟಕ್ಕೆ ಅವರಿಗೆ ಮುಗಿಯೋದಿಲ್ಲ. ಅವರು ಏನ್ ಮಾಡ್ತಾರೆ ಅಂತ ಅಂದರೆ 3 ಮಂದಿ ಸೇರಿ ಇಂದ್ರಲೋಕಕ್ಕೆ ಹೋಗ್ತಾರೆ. ಇಂದ್ರನಿಗೆ ನಮ್ಮೊಡನೆ ಯುದ್ಧ ಮಾಡ್ಲಿಕ್ಕೆ ಬಾ, ಗೆದ್ದರೆ ನಿನಗೆ ಇಂದ್ರಲೋಕ, ಸೋತರೆ ನೀನು ಇಲ್ಲಿಂದ ಪಲಾಯನ ಮಾಡಬೇಕು ಅಂತ ಹೇಳಿ. ಆಗ ಎಲ್ಲಾ ಸೇನಾ ಬಲವನ್ನ ಕರೆದುಕೊಂಡು ಇಂದ್ರದೇವನು ಆತನೊಂದಿಗೆ ಅಂದರೆ 3 ಜನರೊಂದಿಗೆ ಯುದ್ಧವನ್ನ ಮಾಡ್ತಾರೆ.
ಹೋಗ್ತಾರೆ, ಯುದ್ಧದಲ್ಲಿ ಸೋತೋಗ್ಬಿಡ್ತಾರೆ. ಆಗ ಇಂದ್ರಲೋಕವನ್ನ ಬಿಟ್ಟು ಪಲಾಯನವನ್ನ ಮಾಡ್ತಾರೆ. ಹಾಗೆ ಎಲ್ಲಾ ದೇವತೆಗಳ ಮೇಲೆ ಯುದ್ಧವನ್ನ ಮಾಡಿ ಸೋಲಿಸಿ ಬಿಡ್ತಾರೆ. ಆಗ ಎಲ್ಲಾ ದೇವತೆಗಳು ಬ್ರಹ್ಮದೇವರೊಂದಿಗೆ ಶರಣೋಗ್ತಾರೆ. ಏನ್ ಮಾಡ್ಬೇಕು, ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ. ಆಗ ಬ್ರಹ್ಮದೇವರು ಹೇಳ್ತಾರೆ, ಈಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮಾಪತಿ ದೇವಸ್ಥಾನಕ್ಕೆ ಹೋಗಿ ಶಿವನನ್ನ ಆರಾಧನೆ ಮಾಡಿ, ಶಿವ ಒಲಿದರೆ ಮಾತ್ರ ತ್ರಿಪುರರನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಸಾಧ್ಯವಿಲ್ಲ ಅಂತ ಹೇಳಿ ಎಲ್ಲಾ ದೇವತೆಗಳು ಬಂದು ಶಿವನ ಬಳಿ ಕೇಳ್ಕೊಂಡಾಗ ಶಿವ ಇದಕ್ಕೆ ಒಪ್ಪುವುದಿಲ್ಲ. ಆಗ ಮತ್ತೆ ಎಲ್ಲಾ ದೇವತೆಗಳು ಸೇರಿ ವಿಷ್ಣುವಿನ ಬಳಿ ಹೋಗ್ತಾರೆ. ಆಗ ವಿಷ್ಣು ದೇವರು ಹೇಳ್ತಾರೆ, ಶಿವನ ಪಂಚಾಕ್ಷರಿ ಮಂತ್ರವಾದಂತ ಓಂ ನಮಃ ಶಿವಾಯ ಮಂತ್ರವನ್ನ ಬಿಟ್ಟು ಬಿಡದೆ ಜಪಿಸಿ. ಶಂಭುವನ್ನ ಪ್ರಸನ್ನೀಕರಣ ಮಾಡ್ಕೊಳ್ಬೇಕು. ನೀವು ಶಿವನಾಮದಿಂದಲೇ ಮಾತ್ರ ಆತನನ್ನ ಪ್ರಸನ್ನೀಕರಣ ಮಾಡ್ಕೊಳ್ಬೇಕು ಅಂತ ಹೇಳಿ ನಂತರ ಎಲ್ಲಾ ದೇವತೆಗಳು ಶಿವನಾಮ ಜಪದಲ್ಲಿ ಮಗ್ನರಾಗ್ತಾರೆ. ಕೆಲ ಕಾಲದ ಮೇಲೆ ಮೃತ್ಯುಂಜಯ ಅವರಿಗೆ ಒಲಿತಾನೆ. ಒಲೆದು ತ್ರಿಪುರರ ಸಂಹಾರ ಕಾರ್ಯವನ್ನ ನಾನು ಮಾಡ್ತೇನೆ ಅಂತ ಹೇಳಿ ದೇವತೆಗಳಿಗೆ ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆಯನ್ನ ಕೊಟ್ಟಂತ ಶಿವ ವಿಶ್ವಕರ್ಮನನ್ನ ಕರೆದು ಒಂದು ದಿವ್ಯವಾದ ರಥವನ್ನ ಮಾಡಬೇಕು ಅಂತ ಹೇಳ್ತಾನೆ. ಆಗ ವಿಶ್ವಕರ್ಮ ಏನು ಒಂದು ಕಾರ್ಯಕ್ಕೆ ಕೈ ಹಾಕುವುದಕ್ಕಿಂತ ಮುಂಚೆ ಮೊದಲು ಗಣಪತಿಯ ಪೂಜೆಯನ್ನ ಮಾಡುವುದನ್ನ ಮರೆತು ಬಿಡ್ತಾನೆ. ಆಗ ವಿಶ್ವಕರ್ಮನಿಗೆ ದಿವ್ಯವಾದಂತ ರಥವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಅರಿತಂತ ಶಿವ ಮೊದಲು ಗಣಪತಿಯನ್ನ ಸ್ಮರಣೆ ಮಾಡಿಕೊಂಡು ಅವನು ಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ನಂತರ ಆ ಒಂದು ದಿವ್ಯವಾದ ರಥವನ್ನ ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಗಣಪತಿಯನ್ನ ಪೂಜಿಸಿ ನಂತರ ಭದ್ರಕಾಳಿಯಾದಂತ ದುರ್ಗೆಯನ್ನ ಪೂಜಿಸಿ ನಂತರ ರಥ ಪೂಜೆಯನ್ನ ಮಾಡ್ತಾರೆ. ಬಳಿಕ ರಥವನ್ನ ಹೇರಿ ಆಕಾಶದತ್ತ ತ್ರಿಪುರಾಸುರರ ನಗರದ ಕಡೆಗೆ ವೇಗವಾಗಿ ರಥವನ್ನ ನಡೆಸ್ತಾನೆ. ಹೀಗೆ ಈ ಮುನ್ನಡೆ ಸಾಗ್ತಾದಂತ ರಥದ ಹಬ್ಬರಕ್ಕೆ ಎಲ್ಲಾ ಲೋಕಗಳು ಕೂಡ ಭೂಕಂಪಕ್ಕೆ ಒಳಗಾದಂತೆ ಭಾಸವಾಗುತ್ತೆ. ಆಗ ಭಗವಾನ್ ಮಹೇಶ್ವರ ಧನಸ್ಸನ್ನ ಕೈಯಲ್ಲಿ ತೆಗೆದುಕೊಂಡು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದ ಮಾನವನನ್ನ ಹೂಡಿ ತ್ರಿಪುರಗಳ ಮೇಲೆ ಪ್ರಹಾರವನ್ನ ಮಾಡ್ತಾನೆ. ಈ 3 ತ್ರಿಮೂರ್ತಿಗಳ ನಗರಗಳು ಭಸ್ಮವಾಗಿ ಭೂಮಿಯ ಮೇಲೆ ಬೀಳ್ತವಂತೆ. ಆ 3 ತಾರಕಾಸುರರ ಪುತ್ರರುಗಳು ತಮ್ಮ ಅನ್ಯಾಯದ ಸಹಿತ ಏನೊಂದು ಶಿವನು ಬಾಣ ಬಿಟ್ಟ ಬಾಣದಲ್ಲಿ ಭಸ್ಮವಾಗಿ ಉರಿಯುತ್ತಾ ಭೂಲೋಕಕ್ಕೆ ಬೀಳ್ತಾರಂತೆ. ಆಗ 3 ನಗರಗಳು ಉರಿಯುತ್ತಾ ಭೂಮಿಯ ಮೇಲೆ ಬಿದ್ದಾಗ ಈ ಕಾರ್ತಿಕ ಮಾಸದ ಹುಣ್ಣಿಮೆ ಇರುತ್ತೆ. ಎಲ್ಲ ಕಡೆಯೂ ಕೂಡ ದೀಪ ಹಚ್ಚಿದಂತೆ ಕಾಣಿಸ್ತಿರುತ್ತೆ. ಅದಕ್ಕಾಗಿ ನಾಳೆಯ ದಿನ ವಿಶೇಷವಾಗಿ ದೀಪವನ್ನ ಹಚ್ಚಿ ಶಿವನನ್ನ ಸ್ಮರಣೆಯನ್ನ ಮಾಡ್ಕೊಳ್ಬೇಕು. ಶಿವನಿಗೆ ಆರತಿಯನ್ನ ಮಾಡಬೇಕು. ಆಗ ಜಗತ್ತಿಗೆ ಕಲ್ಯಾಣವನ್ನ ಮಾಡಿದಂತ ಎಲ್ಲಾ ದೇವತೆಗಳು ಶಿವನಿಗೆ ಆರತಿಯನ್ನ ಮಾಡ್ತಾರಂತೆ. ಸ್ವರ್ಗ ಲೋಕಕ್ಕೆ ಮರಳಿದಂತ ಶಿವನಿಗೆ ವಿಶೇಷವಾಗಿ ಎಲ್ಲಾ ದೇವತೆಗಳು, ಅಪ್ಸರೆಗಳು, ಮುನಿಗಳು ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡೋಣ ಅಂತ ಹೇಳಿ ಎಲ್ಲಾ ಕಡೆ ದೀಪವನ್ನ ಹಚ್ಚಿ ಸಂಭ್ರಮಣೆಯಿಂದ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡಿದ ದಿನವೇ ಕಾರ್ತಿಕ ಮಾಸದ ಹುಣ್ಣಿಮೆಯಾಗಿದ್ದು, ಆ ದಿನ ನಾವು ದೀಪವನ್ನ ಹಚ್ಚಿ ಶಿವನ ಸ್ಮರಣೆಯನ್ನ ಮಾಡೋದ್ರಿಂದ ಶಿವನಿಗೆ ಇಷ್ಟವಾಗುತ್ತೆ. ಆಗ ಎಲ್ಲಾ ದೇವತೆಗಳಿಗೂ ಶಿವ ವರವನ್ನ ಕೊಟ್ಟಂತೆ. ಅದಕ್ಕಾಗಿ ನಾವು ಕೂಡ ನಾಳೆ ದಿವಸ ವಿಶೇಷವಾಗಿ ದೀಪವನ್ನ ಹಚ್ಚಿ ಶಿವನಲ್ಲಿ ವರವನ್ನ ಬೇಡ್ಕೊಂಡ್ರೆ ಅದು ನಮ್ಮ ಸಂಕಲ್ಪ ಬೇಗ ಈಡೇರುತ್ತೆ ಅಂತ ಹೇಳಿ, ಅದಕ್ಕಾಗಿ ಈ ಕಾರ್ತಿಕ ಹುಣ್ಣಿಮೆಗೆ ತ್ರಿಪುರಿ ಹುಣ್ಣಿಮೆ ಅಂತ ಹೇಳಿ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ನಾಳೆ ದಿನ ವಿಷ್ಣು ದೇವರನ್ನು ಕೂಡ ಅಂದ್ರೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಬಹುದು. ಲಕ್ಷ್ಮೀ ಪೂಜೆಗೆ ಅತ್ಯಂತ ವಿಶೇಷವಾದ ಮುಹೂರ್ತ ಅಂತ ಹೇಳ್ತೀವಿ ನಾಳೆ ದಿನ. ಯಾರು ಈ ಕುಬೇರ ಲಕ್ಷ್ಮಿ ಪೂಜೆಯನ್ನ ಮಾಡ್ಲಿಕ್ಕಾಗ್ಲಿಲ್ವೋ, ಯಾರಿಗೆ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನ ಮಾಡ್ಲಿಕ್ಕಾಗ್ಲಿಲ್ವೋ ಆ ದಿನ ನಾಳೆ ದಿನ ಲಕ್ಷ್ಮೀ ಪೂಜೆಯನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಅಡಿಗೆ ನೈವೇದ್ಯವನ್ನ ಮಾಡಿದ್ರೆ ಅದು ಕೂಡ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಾಳೆ ದಿನ ಈ ವಸ್ತುಗಳನ್ನ ದಾನ ಮಾಡಬೇಕು. ದೀಪದಾನ ಅತ್ಯಂತ ಶ್ರೇಷ್ಠ ದಾನ. ನಾಳೆ ದಿವಸ ದೀಪವನ್ನ ಅಂದ್ರೆ ಪ್ರಣತಿಯಾಗಿರ್ಬಹುದು, ಕಂಚಿನ ದೀಪ ಶ್ರೇಷ್ಠ ಅಂತ ಹೇಳ್ತೀವಿ. ಅದರಲ್ಲಿ ತುಪ್ಪವನ್ನ ಹಾಕಿ ಬತ್ತಿಯನ್ನ ಇಟ್ಟು ದೇವಸ್ಥಾನಕ್ಕೆ ಹೋಗಿ ದೀಪವನ್ನ ಹಚ್ಚಿ ದೇವಸ್ಥಾನಕ್ಕೆ ದೀಪದಾನವನ್ನ ಕೊಟ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ. ಗೋಪಿ ಚಂದನ ದಾನ ಅತ್ಯಂತ ಶ್ರೇಷ್ಠ. ಆಕಳು ಕರು ಇರುವಂತ ವಿಗ್ರಹವನ್ನ ಕೊಟ್ಟರೆ ಅತ್ಯಂತ ಶ್ರೇಷ್ಠ. ಬಾಳೆಹಣ್ಣಿನ ದಾನ ಅತ್ಯಂತ ಶ್ರೇಷ್ಠ. ನಾಳೆಯ ದಿನ ನಲ್ಲಿಕಾಯಿ ದಾನವನ್ನ ಮಾಡಿದ್ರೆ ನಿಮಗೆ ಸಮಸ್ತ ರೋಗಗಳು ಕೂಡ ದೂರವಾಗುತ್ತಂತೆ. ಕಾಯಿ ಪಲ್ಯಗಳನ್ನ ಈ ರೀತಿ ಸಾಲಿಗ್ರಾಮ ದಾನ, ಶಂಖ ದಾನ ಈ ರೀತಿಯಾಗಿ ಮಾಡೋದ್ರಿಂದ, ಬ್ರಾಹ್ಮಣ ಮುತ್ತೈದರಿಗೆ ಊಟ ದಾನ ಮಾಡೋದ್ರಿಂದ, ಅನ್ನವನ್ನ ಹಾಕೋದ್ರಿಂದ ಜನ್ಮಾಂತರದವರೆಗೂ ದಾರಿದ್ರ್ಯ ಬರೋದಿಲ್ಲ.
ಅಥವಾ ಎಲ್ಲಿ ಅನ್ನದಾನವನ್ನು ನಡೀತಿರುತ್ತೋ ಅಲ್ಲಿ ಹೋಗಿ ಅಕ್ಕಿ ಬೇಳೆ ಧಾನ್ಯವನ್ನು ಕೊಟ್ಟರು ಸಹ ನಾಳೆ ದಿನ ಬಹಳನೇ ಒಳ್ಳೆಯದು. ನೀವು ಏನೇ ದಾನವನ್ನು ಕೊಟ್ಟರು ಸಹಿತ ತಾಂಬೂಲದ ಸಹಿತ ದಾನವನ್ನು ಕೊಡಬೇಕು. ನಾಳೆ ದಿನ ಈ ದಾನಗಳು ಅತ್ಯಂತ ಶ್ರೇಷ್ಠ ಅಂತ ಅನಿಸಿಕೊಳ್ಳುತ್ತದೆ. ಈ ಕಾರ್ತಿಕ ಹುಣ್ಣಿಮೆಯಲ್ಲಿ ಈ ದಾನಗಳು ನಾಳೆ ದಿವಸ ನಿಮಗೆ ಅದರಲ್ಲಿ ಯಾವುದು ಬೇಕೋ ಅದನ್ನು ಕೊಡಬೇಕು. ಅಷ್ಟು ಕೊಡ್ತೀನಿ ಅಂದರೆ ಅಷ್ಟು ಕೊಡ್ಬೋದು, ಯಾವ್ದಾದ್ರು ಒಂದು ಕೊಡ್ತೀನಿ ಅಂದರೆ ಅದನ್ನು ಕೂಡ ಕೊಡಬಹುದು. ಈ ರೀತಿ ದಾನವನ್ನ ಮಾಡಿದ್ರೆ ಜನ್ಮ ಜನ್ಮಾಂತರದ ಪಾಪಗಳು ಕರೆದು ಮನೆಯಲ್ಲಿ ದಾರಿದ್ರ್ಯ ದೂರ ಆಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆ ಇರುತ್ತಂತೆ. ದಾನಕ್ಕೆ ಇರುವಷ್ಟು ಮಹತ್ವ ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಶಾಸ್ತ್ರವೇ ಹೇಳುತ್ತೆ. ಇನ್ನು ನಾಳೆ ನೀವು ಸತ್ಯನಾರಾಯಣ ಪೂಜೆ ಮಾಡೋದಾಗ್ಲಿ, ದಾನವನ್ನ ಕೊಡುವುದಾಗ್ಲಿ ಅಥವಾ ಶಿವನ ಪೂಜೆಯನ್ನ ಮಾಡೋದಾಗ್ಲಿ, ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠವಾದ ಮುಹೂರ್ತ ಅಂತ ಹೇಳ್ತೀವಿ. ಬೆಳಗ್ಗೆ ಪೂಜೆಯನ್ನ ಮಾಡಿ ದಾನದ ಸಂಕಲ್ಪವನ್ನ ಮಾಡಿ ನಿಮಗೆ ಒಂದು ಸಮಯವನ್ನ ಹೇಳ್ತೀವಿ. ಆ ಸಮಯದಲ್ಲಿ ನೀವು ದಾನವನ್ನ ಕೊಡಬಹುದು. ಬ್ರಾಹ್ಮಿ ಮುಹೂರ್ತದ ಸಮಯ ಅಂದರೆ ಬೆಳಗ್ಗೆ 5 ಗಂಟೆ 10 ನಿಮಿಷದಿಂದ 5 ಗಂಟೆ 58 ನಿಮಿಷದವರೆಗೆ. ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡಿ ದಾನದ ಸಂಕಲ್ಪವನ್ನ ಮಾಡ್ಕೊಳ್ಬಹುದು. ಇಷ್ಟೊತ್ತಿಗೆ ನಮಗೆ ಸಮಯ ಸಿಗುವುದಿಲ್ಲ, ಅಷ್ಟು ಬೇಗ ಮಾಡೋದಿಕ್ಕಾಗೋದಿಲ್ಲ ಅಂತಂದ್ರೆ 8 ಗಂಟೆ 5 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೂ ಕೂಡ ಇದು ಕೂಡ ತುಂಬಾ ವಿಶೇಷವಾದ ಸಮಯವಿದೆ, ಶುಭ ಮುಹೂರ್ತವಿದೆ. ಇನ್ನು ಈ ಎಲ್ಲ ಪೂಜೆಯನ್ನು ಮಾಡಿ ಇಟ್ಕೊಂಡು ನೀವು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆಯವರೆಗೆ ದಾನವನ್ನ ನೀವು ಕೊಡಬೇಕು. ಯಾಕಂದರೆ ಇದು ದಾನವನ್ನ ಕೊಟ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ಅಕಸ್ಮಾತ್ ನಿಮ್ಗೆ ಆ ಟೈಮಲ್ಲಿ ಕೊಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಸಂಜೆ 5 ಗಂಟೆ 58 ನಿಮಿಷದಿಂದ ರಾತ್ರಿ 8 ಗಂಟೆಯವರೆಗೂ ಕೂಡ ದಾನವನ್ನ ಕೊಡಬಹುದು. ಈ ರೀತಿಯಾಗಿ ಪೂರ್ಣಮ್ಯವಾಗಿ ಇನ್ನು ದಾನವನ್ನ ಕೊಡ್ಬೇಕಾದ್ರೆ ದಪ್ತಮ್ಯ ಮಹಾ ಅದ್ರ ಮೇಲೆ ವಾಸನೆಯನ್ನ ಇರಬಾರ್ದು. ಅಯ್ಯೋ ಇದನ್ನ ದಾನವನ್ನ ಕೊಡ್ತಿದ್ದೀನಲ್ಲ ಅಂತ ಹೇಳಿ ಆ ದಾನ ಯಾವುದೇ ಫಲಗಳು ಸಿಗುವುದಿಲ್ಲ. ಅದಕ್ಕಾಗಿ ಅತ್ಯಂತ ಶ್ರೇಷ್ಠವಾದಂತವಾಗಿರುವಂತ ಹಣ್ಣುಗಳನ್ನ ಕೊಡಬೇಕಾದ್ರೆ ಒಳ್ಳೆಯ ಹಣ್ಣುಗಳನ್ನ ಆರಿಸ್ಕೊಂಡು ಬರಬೇಕು. ಏನು ಅದಕ್ಕೆ ಭಿನ್ನವಾಗಿರಬಾರದು ಅಂತ ಹೇಳ್ತೀವಿ. ಈಗ ಗೋಪಿ ಚಂದನವನ್ನ ತೆಗೆದುಕೊಂಡು ಬರ್ತೀವಿ. ಗೋಪಿ ಚಂದನ ಸರಿಯಾದ ರೀತಿಯಲ್ಲಿ ಇರಬೇಕು, ಮುರಿದು ಹರಿದು ಕೊಡಬಾರದು. ಜೊತೆಗೆ ನಲ್ಲಿಕಾಯನ್ನ ತೆಗೆದುಕೊಂಡು ಬಂದರೆ ಅದನ್ನು ಉಪಯೋಗಿಸಕ್ಕೆ ಬಹಳನೇ ಒಳ್ಳೆಯದಾಗಿರಬೇಕು. ಆ ರೀತಿ ಕೊಳತಿದ್ರು ನಲ್ಲಿಕಾಯಿ ಆ ರೀತಿ ಇದೆಲ್ಲ ತೆಗೆದುಕೊಂಡು ಬಂದು ಕೊಡಬಾರದು. ಅದರಿಂದ ಯಾವುದೇ ಫಲಗಳು ಸಿಗುವುದಿಲ್ಲ. ನೀವೇನನ್ನ ಯಾವ ರೀತಿ ಕೊಡ್ತೀರೋ ಅದೇ ರೀತಿಯಾಗಿ ಫಲಗಳು ನಿಮಗೆ ದೊರಕುತ್ತೆ ಅಂತ ಹೇಳಿ. ಈ ರೀತಿಯಾಗಿ ನಾಳೆ ತುಂಬಾ ವಿಶೇಷವಾಗಿರುವಂತ ದೇವ ದೀಪಾವಳಿ, ತ್ರಿಪುರಿ ಹುಣ್ಣಿಮೆ ಈ ರೀತಿಯಾಗಿ ಆಚರಿಸಿದ್ದನ್ನ ನಾನು ತುಂಬಾ ವಿವರವಾಗಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್.